ಫೈನಲಿ ಮ್ಯೂಸಿಕ್ ಕಂಪೋಸ್ ಆಗೋಗಿದೆ ವಿಷುವಲ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ನಿರ್ಮಾಪಕರು ಹಾಗೂ ನಿರ್ದೇಶಕರು. ಎಲ್ಲರೂ ಗೌರವಿಸ್ತಾ ಆಗ್ತಿದ್ರು ಅಲ್ಲಿ ಸರ್ ಇರಲಿಲ್ಲ. ಈ ನಮ್ಮ ದಯವಿಟ್ಟು ನೀವು ಜಾಯಿನ್ ಆದ್ರೆ ನಮ್ಗೆ ಹೇಳ್ಬಾರ್ದು ಪ್ಲೀಸ್ ಬರೋದು. ರಮೇಶ್ ರೆಡ್ಡಿ ಸರ್ ದಯವಿಟ್ಟು ನಿಂತ್ಕೊಳ್ಬೇಕು. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂತಹ 45 ಚಿತ್ರತಂಡದ ಪರವಾಗಿ ನಮ್ಮ ಹೆಮ್ಮೆಯ ನಿರ್ಮಾಪಕರನ್ನ ಇದೀಗ ಗೌರವಿಸಲಾಗ್ತಾ ಇದೆ. ನಮ್ಮ ಸಿನಿಮಾಟೋಗ್ರಾಫರ್, ನಮ್ಮ ಕರ್ನಾಟಕದ ಹೆಮ್ಮೆಯ ಡಿಒಪಿ ಆಗಿರುವಂತಹ ಸತ್ಯ ಹೆಗ್ಡೆ ಸರ್ ದಯವಿಟ್ಟು ಬರಬೇಕು. ಅವರಿಗೆ ಹೋಗಿ ಕೊಡುವುದರ ಮೂಲಕ ಹೋಗಿ ಚಾನಲ್ ಮೂಲಕ ಗೌರವಿಸಬೇಕು. ಶೂಟಿಂಗ್ ಪ್ರತಿ ಟೈಮ್ ಶೂಟಿಂಗ್ ಮಾಡ್ಬೇಕಾದ್ರೂ ಒಂದು ಗ್ಯಾಪ್ ಇರುತ್ತೆ. ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಅಂತೀನಿ, ಐ ಡೋಂಟ್ ನೋ ವಾಟ್ ಟು ಸೇ ಎಕ್ಸಾಕ್ಟ್ಲಿ, ಒಂದು ಪವರ್ ಹಿಡಿತಾ ಇರುತ್ತೆ. ಒಳ್ಳೆ ಪಾತ್ರ ಅಂಡ್ 3 ಜನ ಅಷ್ಟೇ, ಉಪೇಂದ್ರ ಅವರು ಅಷ್ಟೇ, ರಾಜ್ಬಿ ಶೆಟ್ಟಿ ಅವರು ಅಷ್ಟೇ. ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ, ಎಲ್ಲರ ಮುಂದೆನೇ ಪಿಕ್ಚರ್ಲಿ ಅಷ್ಟು ಅದ್ಭುತವಾಗಿದೆ. ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ, ರಾಜ್ಬಿ ಶೆಟ್ಟಿ ಅವ್ರದ್ದಾಗಲಿ, ಅರ್ಜುನ್ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದನ್ನ ಕಥೆನ ಬೇರೆ ಯಾರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಯಾಕ್ರಿ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ರು ಕೊಡ್ತಾರೆ, ಅಷ್ಟು ನೀವೇ ಮಾಡ್ಬೋದು, ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ. ಇಷ್ಟ ಇದೆ ಮಾಡ್ಬೋದಾ ಅಂದ್ರೆ ಮಾಡ್ರಿ, ದೇವರಿಂದ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಅವಾಗ ಶುರು ಆಯಿತು. ಆಮೇಲೆ ಅದಕ್ಕೆ ರಮೇಶ್ ರೆಡ್ಡಿ ಅವ್ರು ಕೈಸ್ಕೊಟ್ರು, ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ, ಹಾಗೂ ಸತ್ಯ ಹೆಗ್ಡೆ ಕ್ಯಾಮ್ರಾಮನ್ ಆಗಿ ಬಂದರು. ತುಂಬ ಒಳ್ಳೆ ಟೀಮ್ ಆಯಿತು. ಆಮೇಲೆ ನಾನು ಉಪೇಂದ್ರ ಅಂದ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು. ಜೊತೆಗೆ ರಾಜ್ಬಿ ಶೆಟ್ಟಿ ತಕ್ಷಣ ಇನ್ನೂ ಖುಷಿ ಆಯಿತು. ಯಾಕಂದರೆ ಅದ್ರಲ್ಲಿ ಒಂದು ಸ್ಪಾರ್ಕ್ ಇದೆ, ನಮ್ಗೆ ತುಂಬ ಇಷ್ಟ. ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರಬೇಕು. ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ. ಯಾವುದು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇಡೀ ಜರ್ನಿ ಒಂದು ಸ್ವರ್ಗಕ್ಕೆ ಹೋದಾಗುತ್ತೆ, ಒಂದು ಹೆವೆನ್ಗೆ ಹೋದಾಗುತ್ತೆ ಅಂತ ಒಂದು ಅನುಭವ ಆಯಿತು. ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನನಗೆ ಅನಿಸ್ಲೇ ಇಲ್ಲ. ಅವ್ರು ಮಾಡಿದ ಸ್ಟೈಲ್ ಇರ್ಬೋದು, ಅವ್ರ ಪರ್ಫೆಕ್ಷನ್ ಇರ್ಬೋದು, ಒಂದು ಸತ್ಯಾಗ್ರಹ ಜೊತೆ ನಾವು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು, ಪ್ರತಿಯೊಂದು ಟೈಮಲ್ಲಿ ರವಿ ವರ್ಮ ಆಕ್ಷನ್ ಕ್ಲಾಸ್ ಇರ್ಬೋದು, ಅಮೇಸಿಂಗ್ ಮಾಡಿದ್ರೆ. ನಾನು ಈ ಸಿನಿಮಾದಲ್ಲಿ ಎದೆ ತಡ್ಕೊಂಡು ಹೇಳ್ತೀನಿ, ನಮ್ಮ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗ ಅದು ಖುಷಿಯಾದ ವಿಷಯನೇ. ಯಾಕಂದರೆ ನನ್ನ ಫೇವರೆಟ್ ಉಪೇಂದ್ರ, ಯಾವಾಗಲೂ ಜೊತೆ ಇದ್ದಾಗ ಎಲ್ಲ ತಮಾಷೆ ಮಾಡ್ತಾ ಇರ್ತೀವಿ, ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ. ಆದರೆ ಐ ಕೊಡಲ್ಲ ಜಾಸ್ತಿ, ನಗ್ಬಿಡ್ತೀವಿ ಜಾಸ್ತಿ. ಅಂಡ್ ರಾಜ್ಬಿ ಶೆಟ್ಟಿ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು. ಓವರಾಲ್ ಇಡೀ ಟೀಮ್ ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ, ಸಸಿಯವ್ರ ಜೊತೆ ಎಲ್ಲ ಇದ್ದಾರೆ. ತುಂಬ ಗುರಿ ಕಡಿದ್ರಿ ಪಾಪ ಹೆಣ್ಮಕ್ಳನ್ನ. ಅದಕ್ಕೆ ಅವರ ಬೈಕಲ್ಲ ಜೀವನ, ಬಟ್ ಬೈದು ಪರವಾಗಿಲ್ಲ, ನಾನು ಹಂಗೆ ಇರೋದಮ್ಮ, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ, ಅಡ್ಜಸ್ಟ್ ಮಾಡ್ಕೊಂಡಿರೋದು ಬಿಟ್ಬಿಡಿ ಆ ಥರ. ಆದರೂ ಎಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡಿದ್ರು, ಎಲ್ಲ ರವಿ ಇರ್ಬೋದು, ಮ್ಯಾನೇಜರ್ಗಳು, ಬೇರೆ ಕೆಲಸ ಗೊತ್ತಿಲ್ಲ ಅಷ್ಟು, ಸಾರಿ. ಬಟ್ ಅದು ಸುರೇಶ್, ಆಮೇಲೆ ಯಾರು ಮಂಜುನಾಥ್, ಕೋಲ್ಡ್ ಡಾಕ್ಟರ್ ಮಂಜುನಾಥ್ ಅವರು. ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಆ್ಯಂಡ್
ನಾನೇನಾದರೂ ಟ್ರಬಲ್ ಕೊಟ್ಟಿದ್ದೆ, ಐ ಆಮ್ ವೆರಿ ಸಾರಿ ಫಾರ್ ಇಟ್. ಅಂಡ್ ಅದರ್ವೈಸ್ 45 9 ನಂಬರ್ ಬರುತ್ತೆ. 100% ಐ ಆಮ್ ಶ್ಯೂರ್ ದಿಸ್ ಫಿಲ್ಮ್ ವಿಲ್ ಬಿ ಫೈನ್. ಮಾತಾಡಿದ್ರು ಅದ್ಭುತವಾಗಿ. ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆಸ್ ಎ ಡೈರೆಕ್ಟರ್ ಆಗಿ 1 ವರ್ಷ ಶೂಟಿಂಗ್ ಹೋಗೋದು ಯುವಾಗಿ, ಇನ್ನೂ ನಾನೇ ಕುಂಬಳಕಾಯಿ ಹೊಡೆದಿಲ್ಲ, ಇನ್ನೂ ಡೌಟ್ ಏನಾದ್ರು ಬೇಕಾಂತ ಏನ್ ಕಾನ್ಫಿಡೆಂಟ್ ಕುಂಬಳಕಾಯಿ ಹೊಡೆದು ಯಾವ ವಿಷಯ ಬಂದಿದ್ದೀರ ನೋಡಿ, ಇದು ಪರ್ಫೆಕ್ಷನ್. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ. ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ, ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ. ಅದನ್ನ ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ, ನೀವೆಂತ ಕಿಲಾಡಿ ಇರಬೇಕು. ಪ್ರತಿ ಸೀನು ಪ್ರತಿ ಶಾಟ್ ತರಿಸ್ಕೊಂಡು ಎಲ್ಲಿ 10 ವರ್ಷ 20 ವರ್ಷ ಇದು ಹಂಗೆ ಬಂದಿದೆಯಾ, ಓಕೆ ಪಕ್ಕ ಅಂತ. ಅವರು ಅಷ್ಟೇ, ಸರ್ ಇದು ಪಕ್ಕ ಇದೆಯಾ, ಪಕ್ಕ. ಎವ್ರಿಥಿಂಗ್ ಇಷ್ಟು ಪ್ಲಾಂಟ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ತರ ಮಾಡ್ತಾರೆ ಅಂತ. ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಸಿನಿಮಾ, ಈ ತರ ಮಾಡಿರೋ ಸಿನಿಮಾ. ನೀವು ಮ್ಯೂಸಿಕ್ ಡೈರೆಕ್ಟರ್ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಮಾಡಿದ್ಬಿಟ್ಟಿದ್ದೀರಾ, ಬಟ್ ಡೈರೆಕ್ಟರ್ ಆಗಿ ಈ ತರ ಎಂಟ್ರಿ ಕೊಟ್ಟಿರೋದಕ್ಕೆಲ್ಲ ಇನ್ ಮುಂದೆ ನಾವು ನಿಮ್ಗೆ ಕಾಂಪಿಟೇಟರ್. ಥ್ಯಾಂಕ್ ಯು. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು, ರೈಟ್ರು, ಆರ್ಟಿಸ್ಟ್ ಎಲ್ಲ. ಅವರು ಇದು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟಿದೆ. ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್, ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ, ಒಳ್ಳೆ ಥಾಟ್ ಇರುವಂತ ಸ್ಟೋರಿ. ಅದು ನೀವು ನೋಡಿ ನಿಮ್ಗೆ ಗೊತ್ತಾಗ ನಾವು ಹೇಳ್ಬಾರ್ದು ಅದನ್ನ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸತ್ಯ ಹೇಳಿದವ್ರು ಮಾತಾಡೋಗಿಲ್ಲ, ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ, ಇಲ್ಲಿ ಸಿಕ್ಕಾಕೊಂಡ್ರು. ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು. ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು. ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಆ ಪಿಕ್ನಿಕ್ಗೆ, ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ, ಯಾಕಂದ್ರೆ ಅವ್ರು ಹಂಗಿರ್ತಾರೆ. ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್, ದ ಮೋಸ್ಟ್ ಏನ್ ಹೇಳ್ಬೇಕು ಗೊತ್ತಾಗಲ್ಲ, ಆತರ ಸೂಪರ್ ಸ್ಟಾರ್ ಇವರು. ಎಂತವ್ರು ಬಂದ್ರು ಕೂಡ ಇಷ್ಟೇ ಅಹಂಕಾರ ಇದ್ರು ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಮುಗಿದೋಗ್ಬೇಕು, ಆ ತರ ಇರ್ತಾರೆ ಅವರು. ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಂಡ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು. ಸೊ ಅದೊಂದು ನಮ್ಮ ಅದೃಷ್ಟ. ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ 2 ಪಿಕ್ಚರ್ ಮಾಡಿದ್ದೀವಿ. ತುಂಬಾ ಅದ್ಭುತವಾದಂತ ಇದು. ಆದಷ್ಟು ಬೇಗ ಸಿನಿಮಾ ತೋರಿಸಿ, ಬೇಗ ಆದಷ್ಟು CG ಕರೆಕ್ಟ್ ಆಗಿ ಆದಷ್ಟು ಒಂದು 6 ತಿಂಗಳು 1 ವರ್ಷದಲ್ಲಿ ಬೇಗ ಮುಗಿಸಿ. ಗುರುವೆ 1 ವರ್ಷದಲ್ಲಿ ಆಗತ್ತಲ್ಲ, ಇನ್ನೂ ಬೇಗ ಆಗತ್ತಾ? ಯುವಗಿಂತ ಮುಂಚೆ ಬರ್ತೀರಾ? ಓಕೆ, ಎಲ್ರಿಗೂ ಥ್ಯಾಂಕ್. ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. 45-9 ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಮಗ್ ನೀವು ಹಾಲಿವುಡ್ ಸರ್. ನಾನು ಇವರಿಬ್ಬರ ಅಭಿಮಾನಿ. ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಾನು ಬಿಸಿಲು ಬೇಯಲಿಕ್ಕೆ ಅಂತ ಹೋಗ್ತಿದ್ದೆ. ಅಂಡ್ ಪೋಸ್ಟರ್ ನೋಡ್ಕೊಂಡು ನಾನು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೆ. ಇದು ಯಾವ ತರ ಪೋಸ್ಟರ್, ಯಾವ ತರ ಡಿಸೈನ್, ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಮರೈಸ್ ಮಾಡಿದ್ದೆ. ಹೌದಾ ಸರ್? ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದ್ರು ಕೂರೋದು ಸಿಕ್ಕಿದ್ರೆ ನಾನು ಭಾಗ್ಯ ಅಂತ ಭಾವಿಸ್ತೀನಿ. ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ ಅಲ್ಲಿ ಕೆಲಸ ಮಾಡುವಂತ ಭಾಗ್ಯ ಸಿಕ್ತ ನಟನಾಗಿ. ಜೊತೆಗೆ ಅದು ಪೇಮೆಂಟ್ ಕೊಟ್ಟರು, ಅದು ಥ್ಯಾಂಕ್ಸ್. ಅಂಡ್ 45 ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ ಖುಷಿ ಆಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಅದನ್ನ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ಅಟ್ಲೀಸ್ಟ್ ನನ್ನ ತರಲ್ಲಿ ಇರಲಿಲ್ಲ. ಮತ್ತೆ ಪ್ರತಿ ದಿವಸ ಸೆಟಲ್ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು. ಯಾವ ತರ ಶಾಕ್ ತಗೊಳ್ತಾರೆ, ಯಾಕಂದ್ರೆ ನಾನೆಲ್ಲ ತುಂಬಾ ಹಿಂದಿ ಸಿನಿಮಾಸ್ ಮಾಡಿದವನು. ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಒಂದು ಸಣ್ಣ ಬಜೆಟ್ ಸಿನಿಮಾ ಮಾಡಿದವನು. ಅಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನ ಗಟ್ಟಿಯಾಗಿ ಕಾಣಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ, ಮುಂದುವರಿಸ್ತಾರೆ. ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು. ಅಂದ್ರೆ ಒಂದು ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬಾ ಶಾರ್ಟ್, ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋರು, ಜೊತೆಗೆ ಅದು ಕನಸು ಹೇಗೆ ಕಾಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರುವಂತ ಬಿಡದೆ ಇರೋ ಒಂದು ಹಠ ಅದು ಅರ್ಜುನ್ ಜನ್ಯ ಅವರಿಗೆ. ಅದು ಒಬ್ಬ ನಿರ್ದೇಶಕರಿಗೆ ಬೇಕಾದಂತಹ ಮೂಲ ಗುಣ. ಅಂಡ್ ಅದಕ್ಕೆ ಕಂಗ್ರಾಚುಲೇಷನ್ಸ್. ಅಂಡ್ ಎಲ್ಲ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ಲರಿಗೂ ಕೂಡ, ಅಂಡ್ ಟೆಕ್ನಿಷಿಯನ್ಸ್ಗೆ, ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು, ರವಿ ವರ್ಮಾ ಅವರಿರ್ಬೋದು, ಚೇತನ್ ಅವರಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹೆಸರು ಸರ್ ಅರ್ಜುನ್ ಜನ್ಯ ಅಂತ ಅವರಿರ್ಬೋದು, ಚಿನ್ನಿ ಪ್ರಕಾಶ್ ಅವರಿರ್ಬೋದು,
ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ನನ್ನ ಈಗ ಒಂದು ಭಾಗವಹಿಸೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಘವೇಶ್ ಶೆಟ್ಟಿ ಸರ್. ಅರ್ಜುನ್ ಜನ್ಯ ಏನ್ ಹೇಳೋದು, ನನಗೆ ಈ ಸಿನಿಮಾ ಪ್ಲಾನ್ ಮಾಡಿ ನನ್ನ ಜೊತೆಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಉಪ್ಪಿ ಸರ್ ಅವರು, ರಾಘವೇಶ್ ಶೆಟ್ಟಿ ಅವರು ಬಂದಿದ ತಕ್ಷಣ ನನ್ನ ತಲೆ ಹೊಡೆದಿದ್ದು ಅಂದೆ, ಈ ಫಿಲ್ಮ್ ಮಿಸ್ ಆಗೋ ಚಾನ್ಸ್ ಇಲ್ಲ. ಯಾಕಂದ್ರೆ 3 ಮಹಾನ್ ನಿರ್ದೇಶಕರು ನನ್ನಿಂದ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ. ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋ ಚಾನ್ಸ್ ಇಲ್ಲ ಅನ್ನೋ ಧೈರ್ಯ. ಬಟ್ ನಾನು ಹೇಳೋದು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಥರದ ಕಾಂಬಿನೇಷನ್. ನನಗೆ ಬ್ರಹ್ಮ, ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್, ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ನಾನು ಅವರ ನಟನೆ, ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ, ಆಗಲೂ ಕಣ್ಣಲ್ಲಿ ನೀರಿದ್ವಿ. ಇಷ್ಟ ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ನನಗೆ ಭ್ರಮೆ. ಅದೇನು ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ, ಥ್ಯಾಂಕ್ ಯು. ಆ್ಯಂಡ್ ವಿಷ್ಣು ಅಂತ ಹೇಳಿದ್ರು ನಮ್ಮ ರಾಘವೇಶ್ ಶೆಟ್ಟಿ. ಯಾಕಂದ್ರೆ ವಿಷ್ಣುಗೆ ಅವತಾರ, ಇವಾಗ ಯಾವುದೇ ವೇಷ ಹಾಕಿ ಸಡನ್ ಆಗಿ ಜಂಪ್ ಆಗೋದು, ಅದರೊಳಗಡೆ ಹೋಗ್ಬಿಡ್ತಾರೆ. ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆಕ್ಟಿಂಗ್ ಕೊಟ್ಟರು ಮಾನಿಟರ್ ನೋಡ್ತಾ ಇದ್ರೆ ಇವ್ರಿದ್ದಾಗ ನಾನು ಇವ್ರು ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆ ಅದರಿಂದ ನೋಡ್ತೀವಿ. ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದ್ರೆ ನಮ್ಮ ಶಿವನ. ಯಾಕಂದ್ರೆ ಶಿವನಿಗೆ ತುಂಬಾ ಬೇಗ ಕರಗ್ಬಿಡ್ತಾರಂತೆ. ಅವ್ರು ಶಿವ ಏನ್ ಕೇಳಿದ್ರು ಕೊಟ್ಟ ಅಭ್ಯಾಸ, ಅವ್ರಿಗೆ ಬೇಕಾಗಿರೋ ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿನ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ, ಏನು ಯೋಚನೆ ಮಾಡೋದು. ಹಂಗೆ ನಮ್ಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ಶೆಟ್ಟಿ ಅವರು. ಕುಬೇರ ದೇವಸ್ಥಾನದಲ್ಲಿ ಎಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು. ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಅಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಸತ್ಯ ಹೇಳಿದ್ರು. ಯಾಕಂದ್ರೆ ಅಲಂಕಾರ ಮಾಡ್ಬೇಕಲ್ಲ, ಅದು ಹೆಂಗ್ ಕಾಣುತ್ತೆ, ಏನೇನು ಮಾಡ್ಬೇಕು, ಅದಕ್ಕೆ ಏನ್ ಕಾಣಬೇಕು, ಏನ್ ಲೈಟಿಂಗ್ ಮಾಡಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ ಅಂದ್ರೆ ಅವರು ಕೂಡ ಒಂದು ಫ್ರೇಮ್ ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾ ಸಿಗಲ್ಲ, ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ. ತುಂಬಾ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿರೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್. ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ ಒಂದು ಕಾಯ್ತಾ ಇದ್ದೀವಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ನನ್ ಹೇಳ್ಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ ಈ ಸಿನಿಮಾ ಸಿಕ್ಕಿಲ್ಲ ಅಂತ ಹೇಳಕ್ಕೆ. ಯಾಕಂದ್ರೆ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರ್, ರಾಘವೇಶ್ ಸರ್ ಮತ್ತೆ ಅರ್ಜುನ್ ಸರ್. ನೀವು ಇದುವರೆಗೂ ನೋಡಿದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬಾ ಭಾಗ್ಯಶಾಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬಾ ಜನ ಕೇಳ್ತಾ ಇದ್ರು, ಏನೋ ಮಾಡಿದಿರಂತ ಹಂಗೆ ಆತರ ಅಂತ ಹೇಳಿ. ಬಟ್ ಇದನ್ನ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಈ ತರ ಹೊಸಬರು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟ್ ಆಗಿ ಬರುತ್ತೆ. ಯಾಕಂದ್ರೆ ಪ್ರೊಡ್ಯೂಸರ್ ಕಾನ್ಫಿಡೆಂಟ್ ಆಗಿ ಪ್ರೊಡಕ್ಷನ್ ಮಾಡ್ಬೋದು. ಅವರಿಗೆ ಏನ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಒಂದ್ ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನ್ ಅನ್ಕೊಂಡಿದ್ವಿ ಎಕ್ಸಾಕ್ಟ್ಲಿ ಅದೇ ತರ ಬರುವವರೆಗೂ ನಾವು ಹಿಂದೆ ಮಾಡಿದೀವಿ. ಅದಕ್ಕೆ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ಮಾಡಿದ್ದಾರೆ. ಬಟ್ ನನ್ಗೆ ಈ ತರದ ಒಂದು ಪ್ರಿಪೇರ್ ಆಗಿ ಬಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಖುಷಿಯಿಂದ ನಾವು ಈ ಸಿನಿಮಾ ಮಾಡಿ ಆ ಕಾನ್ಫಿಡೆನ್ಸ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಟರ್ ಸರ್ ನಿಜವಾಗ್ಲೂ ನಿಮ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಡ್ತಾರಂತ ನಾವು ಕಾನ್ಫಿಡೆಂಟ್ ಆಗಿ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಬೆನ್ನೆಲುಬಾಗಿದ್ದೀನಿ. ನಾನು ಪೂಜೆ ದಿನ ಅದೇ ಹೇಳಿದ್ದೀನಿ, ಇವಾಗ ಹೇಳಿದ್ದೀನಿ. ಫಸ್ಟ್ ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ರ ಸ್ವಲ್ಪ ಇಲ್ಲ. ಈ ಫಿಲಮು ಫಸ್ಟ್ ನಮ್ಗೆ ಅರ್ಜುನ್ ಜನ್ಯ ಸರ್ ತೋರಿಸ್ರು. ಅಂದ್ರೆ ಆನಿಮೇಷನ್ ಪಿಕ್ಚರ್ ಅವರು 2.5 ಅವರ್ ಪಿಕ್ಚರ್ ಫಸ್ಟೇ ತೋರಿದ್ರು. ಸರ್ ಒಂದು ಸ್ಟೋರಿ ಐತಣ ಅಂತ ಹೇಳಿದ್ರು. ನಾನು ಫುಲ್ ಪಿಕ್ಚರ್ ಮಾಡ್ಕೊಂಡು ನಿಮ್ಗೆ ತೋರಿಸೋಣ ಅಂದ್ರು. ತೋರಿಸಿ ಸರ್ ಅಂದ್ರು. ಆ 2.5 ಅವರ್ ನಾವು ಕೂತ್ಕೊಂಡು
ಇಂಟ್ರೆಸ್ಟ್ ಆಗಿತ್ತು. ಎಲ್ಲರೂ ಹೇಳಿದ್ರು ಆವಾಗ ನನಗೆ, ಅವರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು. ಸರ್ ನಿಮ್ಮ ಬಗ್ಗೆ ನಾನು ಹೇಳಿರೋದು ಹೇಳ್ತಾ ಇದ್ದೀನಿ ಡಿಸೈನರ್ ಅಂತ. ಎಲ್ಲರೂ ಏನಪ್ಪ ಅರ್ಜುನ್ ಜನ ಮೇಲೆ ಇಷ್ಟೊಂದು ದುಡ್ಡು ಆಗ್ತಾ ಇದೆಯಾ, ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ. ಆ ಆನಿಮೇಷನ್ ಪಿಕ್ಚರ್ ಅಲ್ಲಿ ಆ ಡೈಲಾಗ್ಗಳಾಗ್ಲಿ ಆ ಸಂಭಾಷಣೆ ಆಗ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಹೆಂಗಂದ್ರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಾಗಿತ್ತು ಆ ಸಂಭಾಷಣೆ. ನನಗೆ ಗೊತ್ತಿದ್ದೆ ಹೆಂಗೆ ಒಂದು ಪದಾನು ಅಷ್ಟೇ ಇವಾಗ ಬರೋದು ನಮ್ಮ ಪಿಕ್ಚರ್ ಅಲ್ಲಿ ತುಂಬಾ ಅಧಿಕಜಾಂತರ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಆಯ್ತು ಸರ್ ಮಾಡೋಣ ಅಂತ ಹೇಳಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು. ಮಾಡೋಣ ಅಂತ ಹೇಳಿದ್ವಿ, ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಪೂಜೆಗೆ ಶಿವಣ್ಣ ಬಂದ್ರು, ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ನಾನು ದಿನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀನ್ ಕಳ್ಸೋರು, ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು. ನನಗೆ ಆವಾಗ ಕಾನ್ಫಿಡೆಂಟ್ ಬಂತು, ಓ ಸರ್ ಇಲ್ಲಂತ. ಆವಾಗಿಂದ ಅವ್ರು ಏನು ಹೇಳಿದ್ರು ಅದನ್ನ ಕೊಡ್ತಾ ಇದ್ದೀನಿ. ನಾನು ಏನು ಹೇಳಿದ್ರು ಅವರು, ಯಾಕಂದ್ರೆ ಅವ್ರು ಮನುಷ್ಯನಿಗೆ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರ್ಬೇಕು. ಎಷ್ಟೇ ಮಾತಾಡಿದ್ರು ಅದು ನಾವು ಒಳಗಡೆ ಇರುತ್ತೆ. ಅದು ಕೆಲವರು ಹೇಳ್ತಾರೆ, ಕೆಲವರು ಹೇಳ್ಕೊಳಲ್ಲ. ನಾನು ಖಂಡಿತ ಹೇಳ್ತೀನಿ, ಫಸ್ಟ್ ಮೈಸೂರಲ್ಲಿ 10 ದಿವಸ ಶೂಟಿಂಗ್ ಮಾಡೋದಂತ ನಂಗೆ ದಿಗಾನೇ ಇತ್ತು. ಎಲ್ಲರೂ ಮಾತಾಡೋದು. ಆವಾಗ ಕಳಿಸಿದ್ರು, ಒಂದೊಂದು ಸೀನ್ ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ, ಇವರು ನಮ್ಮ ಡೈರೆಕ್ಟರ್ಗೆಲ್ಲ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್. ಆ ಸೀನ್ಗಳು ಅದೆಲ್ಲ ಏನಂದ್ರೆ ಹಿಂಗ್ ತೆಗಿತಾ ಇದೆ ಅಂದ್ರೆ ಇದು ಒಂಥರ ಪಿಕ್ಚರ್ ನಾವು ಅದನ್ನ ನನ್ಗೆ ಹೇಳಕ್ ಬರುತ್ತಾ ಇಲ್ಲ ಕರೆಕ್ಟಾಗಿ. ಆ ಥರ ಇತ್ತು ಸೀನ್ಗಳು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್. ನಾನು ಮೊನ್ನೆ ಯಾವ್ದೋ ಇಂಟ್ರೋಲ್ಗೂ ನಾನು ಹೇಳಿದೆ ನನಗೆ ಅಂತ, ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ. ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ, ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ. ನಾನು ಒಂದು ಪ್ರೇಕ್ಷಕನಾಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು, ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿಲ್ಲ ಸರ್, ಊಟ ಹಾಕ್ಲಿಲ್ಲ ಆ ಮಗು ಏನಾಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಮಕ್ಕಳು ಸಾಕಿದ್ದಾರೆ ಅವರು ಆ ಸ್ಟೋರಿನ. ಇದು ತುಂಬಾ ಬಂದಿದೆ, ಯಾಕಂದ್ರೆ ಪಿಕ್ಚರ್ ಫುಲ್ ನಾನೇ ನೋಡಿರೋದು, ಅವರು ನೋಡಿರೋ ಫುಲ್ ಫಿಲಮ್ ನಾನೇ ನೋಡಿರೋದು. ಫುಲ್ ಫಿಲಮ್ ನಾನು ದಿನ ಸೀನ್ ಟು ಸೀನ್ ಸಾಯಂಕಾಲ 8:30 9 ಗಂಟೆ ನಾನು ಬಂದ್ಬಿಡೋದು. ನಾನು ನೋಡೋದು ಸರ್ ಇದೇನು ಸರ್ ಇದು ಅಂದ್ರೆ ಅಣ್ಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನ ನಾನು ಮ್ಯೂಸಿಕ್. ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ. ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟ್ ಶಿವಣ್ಣ ಬಂದ್ರು, ಆಮೇಲೆ ಸರ್ ಉಪೇಂದ್ರ ಸರ್ ಬಂದ್ರು. ಆ ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ, ಯಾಕಂದ್ರೆ ಅವ್ರ ಪಿಕ್ಚರ್ ಅಲ್ಲಿ ಇನ್ನ ಜೋರಾಗಿರುತ್ತೆ. ನಮ್ಮ ಪಿಕ್ಚರ್ ಇದುವರೆಗೂ ನೋಡಿರಲ್ಲ ನಿಮ್ ಸರ್, ನಿಮ್ಗೆ ಇದು ಆ ತರ ತೋರಿಸಿದ್ದಾರೆ ಅಣ್ಣವರು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಅಷ್ಟೇ, ಏನ್ ನಗ್ನಂತ ಮಾಡಿದ್ದಾರೆ ಅಂದ್ರೆ ಇವಾಗ ಅವ್ರು ಆಕ್ಟಿಂಗ್ ನೋಡ್ತಾ ಇದ್ದಾರೆ, ಲೀಲಾಜಾರವಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಒಂದು ಸ್ಟೋರಿ, ಒಂದು ಹಾಸ್ಪಿಟಲ್ ಹೋಗ್ಬಿಟ್ರೆ ಒಂದು ಏನಾಗಲಿ ಬಾಧೆ ಹೆಂಗಿದೆ, ಒಂದು ಹಾಸ್ಪಿಟಲ್ ನಾವು ಹೋಗ್ತೀವಿ ಅಂತ ಹೇಳಿ ಅಲ್ಲೇ ಗೊತ್ತಾಗೋದು ಏನಿದೆ ಅಂತ, ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು. ಇಲ್ಲ ಸರ್, ಇದು ಅವ್ರ ಮೇಲೆ ಗೊತ್ತಾಗತ್ತೆ. ಆ ತರ ಖುಷಿ ನಾವು ಮಾತಾಡ್ತಾ ಇದೀವಿ. ಪಿಕ್ಚರ್ ಸ್ಟೋರಿ ಅಂತ ಹೇಳಲ್ಲ, ನಾನು ಹೇಳಿದಂತ ದುರ್ಲೋಗ ಇರುತ್ತೆ ಅಂತ ನೀವು ನೋಡಿ, ಫಿಲಮ್ ನೋಡಿ. ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನನ್ನ ಫಿಲಮ್ ರಿಲೀಸ್ ಆದ್ಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ. ಆದ್ರೂ ಈ 3 ಜನ ಮುಂದೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ದೊಡ್ಡವ್ರ ಮುಂದೆ. ಫಿಲಮ್ ನೋಡಿದ್ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ. ನಾನು ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ನಿಮ್ಮ ಸಹಕಾರ ಎಲ್ಲ ಬೇಕು. ಇಲ್ಲಿ ಬಂದಿರೋದಲ್ಲ, ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕು. ತುಂಬಾ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಇದು ನಮ್ಮ ಇಂಡಿಯಾ ಲೆವೆಲ್ ತಗೊಂಡೋಗ್ಬೇಕು ನಾನಿದ್ದೀನಿ. ನಿಮ್ಮ ಸಹಕಾರ ಇದ್ರೆ ಇನ್ನ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗೋದು ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಮಾತಲ್ಲಿ ಮುಗ್ಧತೆ ಇತ್ತು, ಈ ಮುಗ್ಧತೆ ಇದೇ ರೀತಿ ಕಂಟಿನ್ಯೂ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಚಿಕ್ಕವರಿಂದ ಹಿಡಿದು ನೀವು 80 ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನೋಡುವಂತ ಸಂಭಾಷಣೆ. ನಮ್ಮ ರಾಜ್ಕುಮಾರ್ ಪಿಕ್ಚರ್ಗಳು ಹೆಂಗಿತ್ತು ಸೇಮ್ ಕಡಿಮೆ. ನನಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗೋದು ಅನ್ಸುತ್ತೆ ಮೇಡಮ್. ಟೈಮ್ ಸ್ಪೆಂಡ್ ಮಾಡಿದ ಬಗ್ಗೆ ಹೇಳಿ ಸರ್, ಎಷ್ಟು ಖುಷಿ ಕೊಡ್ತು ಅಂತ ಹೇಳಿ. ಖುಷಿ ನಾನು ಅವ್ರ ಫ್ಯಾನ್ಸ್ ನಾನು ಹೇಳಿದ್ರೆ ಎಷ್ಟು ಖುಷಿ ಇರುತ್ತೆ ಮೇಡಮ್. ಅಲ್ಲಿ ಕೂತಿದ್ರೆ ನಾನು ಸೈಡಲ್ಲಿ ಕೂತಿರ್ತೀನಿ, ನಾನು ನೋಡ್ತಾ ಇರ್ತೀನಿ, ಅಷ್ಟೇ ಖುಷಿ ಇರುತ್ತೆ ಮೇಡಮ್. ನಾನು ಹೇಳಿದ್ದೀನಿ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ, ನಾವು ಹೆಚ್ಚು ಕಮ್ಮಿ ನಾನು 25 ವರ್ಷ ಮುಂಚೆ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ, ಅಣ್ಣ ನಿಮ್ದು ಸದಾಶಿವನಗರ ಪೊಲೀಸ್ ಶೂಟಿಂಗ್ ಆದ್ರೆ ನಾನೆಲ್ಲ ಕಾಂಪೌಂಡಲ್ಲೇ ಹಾಕ್ತಿದ್ದೀನಿ ಅಂತಲೂ ಹೇಳಿದ್ದೀನಿ. ನಮ್ಮ ಫ್ಯಾನು ನನ್ಗೆ ಏನ್ ಖುಷಿ ಅಂತಂದ್ರೆ ಅವ್ರು ನೋಡಿದ್ರೆ ಮತ್ತೆ ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ
ಇನ್ನು ಭಾವನೆ ಹೇಳ್ಬೇಕಂದ್ರೆ ಒಂದು 20 ವರ್ಷ ಹಿಂದೆ ಅವ್ರು ಹೇಳ ಅವಾಗ ಯಾವ ಪಿಕ್ಚರ್ ನೋಡಿದ್ರು ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ ನಮ್ಮ ಭಾಗ್ಯ ನೋಡಿ, ನಮ್ಮ ಭಾಗ್ಯ ಒಂದೇ ಪಿಕ್ಚರ್ ಅಲ್ಲಿ ಉಪ್ಪಿ ಸಾರು, ಶಿವಣ್ಣ ಸಾರು, ರಾಜ್ ಬಿ ಶೆಟ್ಟಿ ಸಾರು ಮಾಡಿರೋದು ಇದು ನನಗೆ ಒಂಥರ ಯೋಗ ಇದೆ, ಹಂಗೆ ದೇವರ ಆಶೀರ್ವಾದ ಇದೆ, ಹಂಗೆ ಯಾರಿಗೂ ಸಿಗಲ್ಲ ಇದು ಒಂದೇ ಪಿಕ್ಚರ್ ಅಲ್ಲಿ ಮಾಡಿಟ್ಟು 3 ಮಾಡಬೇಕಾದ್ರೆ ಯಾರಿಗೂ ಸಿಗಲ್ಲ, ಅದು ನನಗೆ ಸಿಕ್ಕಿದೆ. ನಮ್ಗೆ ಒಂಥರ ಈ ಗೋಲ್ಡ್ ತರ ನಮ್ಗೆ ಡೈರೆಕ್ಟರ್ ಒಬ್ಬರು ಸಿಕ್ಕಿದ್ದಾರೆ, ಆ ಡೈಮಂಡ್ ತರ ಕ್ಲೀನ್ ಆಗಿತ್ತು. ನೀವು ನೋಡಿ, ಯಾಕಂದ್ರೆ ನಾನು ಏನೋ ಮಾತಾಡೋದು ಬೇಡ ಆಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಶಿವಣ್ಣ, ನಿಮ್ಗೆ ನೀವು ಇರೋದೇ ಮನುಷ್ಯರು ಹೇಳ್ತಾನೆ. ಸೊ ರಕ್ತ ತುಂಬಾ ಇಂಪಾರ್ಟೆಂಟ್, ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ, ಈ ಸಿನಿಮಾದಲ್ಲಿ ಅದು ಕಾಣುತ್ತೆ. ಉಪ್ಪಿ ಸರ್ UI ಅಲ್ಲಿ ನಾಮ ಇಟ್ಟಾಗಿದೆ, ನಾವು ಇವರೆಲ್ಲ ಸೇರಿ ಕೊಂಡ್ಬಂದ್ಬಿಟ್ಟಿದೆ. ಇಂಥ ಪ್ರೊಡ್ಯೂಸರು, ಇಂಥ ಹೀರೋಗಳು, ಅಂತ ಡೈರೆಕ್ಟ್ರು, ಇಂಥ ಕ್ಯಾಮ್ರಾಮನ್ ಎಲ್ಲ ಕೊಂಬು ಬಂದ್ಬಿಟ್ಟಿದೆ. ಏನು ಏನು ಕೊಂಬಿದ್ಯಾ ಅಂತಾರಲ್ಲ, ನನಗಿದೆ ಅಂತ ಸಿನಿಮಾ ಜನ ನೋಡೋರ್ಗು ಹೇಳ್ಬಾರ್ದು ಅಂತ, ಅದೇ ಮೈನ್ ಸಸ್ಪೆನ್ಸ್. ಅದೇನು ಅನ್ನೋ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಡ್ ಅನ್ನೇ ಗೊತ್ತಾಗುತ್ತೆ ಸರ್. ಬಟ್ ಎಲ್ಲರೂ ಅರ್ಥ ಬೇರೆ, ಉಪ್ಪಿ ಸರ್ ಅರ್ಥನೇ ಬೇರೆ. ಆ ಅರ್ಥ ಏನಿರ್ಬೋದು? ಇಲ್ಲಿ ಕಂಡು ಕೊಡಾರಿ ಸೂತ್ರಧಾರಿ ಅಲ್ಲಿ. ಓಕೆನಾ? ಅದು ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಸಾಂಗ್ ಮಾಡೋದು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಯಾಕಂದ್ರೆ ನನಗೆ ಬಹಳ ಖುಷಿ. ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಮಾಡ್ತಾ ಇದ್ದೆ. ಯಾವಾಗ ಬ್ರೇಕ್ ಇತ್ತು, ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ, ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೊಡುವಂತ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ಯಾಕಂದ್ರೆ ಇವ್ರು ನೋಡ್ಕೊಂಡು ಬೆಳೆದಿದ್ದ, ಅಂದ್ರೆ ಇವ್ರು ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವ್ರಿಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಏನಾಗ್ಬೋದು, ನನ್ ಭಾಗ್ಯ ಅಷ್ಟೇ. ತುಂಬಾ ಖುಷಿಯಾಗಿದೆ. ಬೇಜಾರಾಗುತ್ತೆ, ಇವತ್ತು ಲಾಸ್ಟ್ ಡೇ ಅದ್ರದ್ದು ಸ್ವಲ್ಪ ಬೇಜಾರಾಗಿದೆ ವಿಷಯ ಅಷ್ಟೇ. ಶಿವಣ್ಣ ನಮಸ್ತೆ. ಶಿವಣ್ಣ ಅವ್ರಿಗೆ ಇಷ್ಟಪಟ್ರೆ ಅಲ್ಲಿ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟರ್ನ ಕ್ಯಾಪ್ಟನ್ಶಿಪ್ ಅಂತೀವಿ ಅಂದ್ರೆ ನಮ್ಮ ಕ್ಯಾರೆಕ್ಟರ್ನ ಅವ್ರದ್ದು ನುಂಗಿರ್ತಾರೆ, ಅವರು ನಮ್ಮ ಪಾರ್ಟ್ಸ್ದಲ್ಲಿ ಆಕ್ಟ್ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನಾನು ಬಂದಿದೆಯಾ ಅಂತ ಅವ್ರು ಸ್ಯಾಟಿಸ್ಫೈ ಮಾಡ್ಬಿಟ್ರೆ ಅದಕ್ಕೆ ಇತ್ತು. ಸೊ ಆ ಭಯ ಇರುತ್ತೆ, ನಾವು ಹೋಗ್ಬೇಕಾದ್ರೆ ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಕೊಡ್ತೀನ. ಸೊ ಭಯ ಇರಬೇಕು, ಆಲ್ವೇಸ್ ಭಯ ಇದ್ರೇನೆ ಅದು ಮುಂದುವರಿಯೋದು, ಇಲ್ಲ ಕಷ್ಟ. ಅರ್ಜುನ್ ಸರ್, ಶಿವಣ್ಣ ಸರ್, ಅರ್ಜುನ್ ಸರ್ ಮೊದಲು ಈ ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವ್ ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ. ಅದು 100% ಈಸಿಲಿ ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಪರ್ಸೆಂಟ್ ಬರ್ತೀನಿ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೆ ಗೊತ್ತಿಲ್ಲ, ರಾಜ್ ಬಿ ಶೆಟ್ಟಿ ಅವ್ರು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ. ಬಟ್ 3 ಜನ ಬರ್ಬೇಕಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅದಾಗ್ಬಿಟ್ಟು 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆ ಮಾಡೋಂಥ ಇದು ಬರ್ತಾ ಇತ್ತು. ಇನ್ನೊಂದು ಪ್ಲಾನ್ ಮಾಡ್ತೀನಿ, ಇವಾಗ ಸದ್ಯಕ್ಕೆ ಕೇಳಿಲ್ಲ, ಅದ್ರ ಜೊತೆನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಅನೌನ್ಸ್ಮೆಂಟ್ ಕೊಡ್ತೀವಿ. ಅರ್ಜುನ್ ಸರ್, ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡ್ ಆರ್ಟಿಸ್ಟ್ ಇರೋದ್ರೆ ಶಿವಣ್ಣ, ಉಪೇಂದ್ರ ಇದ್ರ ಅಥವಾ ಆ ನಂತರ ಬಂದಿದೆ? ಸರ್, ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್. ಇದನ್ನ ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಈ ತರದ್ದು ಕ್ಯಾರೆಕ್ಟರ್ಸ್ ಬರ್ಬೇಕು ಅಂತ. ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನಮ್ಗೆ ಐಡಿಯಾ ಬಂದಿದ್ದೆ ಶಿವಣ್ಣ. ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ತರ ರೇಖಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನಿಗೆ ಒಂದ್ಸತಿ ಫೋನ್ ಮಾಡಿದೆ, ರಮೇಶ್ ಅಣ್ಣಗೆ, ಚೆನ್ನಾಗಿದೆ ಸರ್ ಮಾಡಿ ಅಂತ. ಆಮೇಲೆ ಈ ಕ್ಯಾರೆಕ್ಟ್ರು ತುಂಬಾ ಯೋಚನೆ ಮಾಡಿದ್ವಿ. ಆಮೇಲೆ ರಾಜ್ ಬಿ ಶೆಟ್ಟಿ ಸರ್ ಪರ್ಫೆಕ್ಟ್ ಅನಿಸ್ತು, ಅವ್ರಿಗೂ ಕೇಳಿದ್ವಿ, 3 ಜನಕ್ಕೂ ಕತೆ ಹೇಳಿದ್ವಿ. ಅರ್ಜುನ್ ಸರ್ಗೆ ಮಲ್ಟಿ ಸ್ಟಾರ್ ಮಾಡ್ಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದ್ರೆ, ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬೈಯುವಂತ ಅಥವಾ ಆಕ್ಷನ್ ಸೀನ್ಗಳಲ್ಲಿ ಹೊಡೆದಾಡುವಂತ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಆ ತರ ಸಿಚುವೇಶನ್ ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ತರ ಹ್ಯಾಂಡಲ್ ಮಾಡಿದ್ದಾರೆ? ಸರ್, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಾನು ಒಂದು 150 ಸಿನಿಮಾ ಮಾಡಿದ್ದೀನಿ. ಆ ಫಿಲ್ಮ್ಗಳು ನೋಡ್ಕೊಂಡು ಕಲ್ತಿದ್ದೀನಿ. ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ, ನಾನು ಈ ಸೀಟ್ ಬಂದ್ಮೇಲೆ ನನಗೆ ಕೆಲಸಕ್ಕೆ ಗುರುಗಳಿದ್ದಾರೆ ಸರ್, 3 ಜನನೂ ಇಲ್ಲೇ ಇದ್ದಾರೆ. ನಾನು ಏನಾದ್ರು ಸಣ್ಣ ಪುಟ್ಟ ಸ್ವಲ್ಪ ಹಿಂಗಾದ್ರೆ ಒಂದು ತಂದೆ ತರ ಕರೆದ್ಬಿಟ್ಟು, ಮಗನೇ ಇದು ನೋಡು ಹಿಂಗಿರುತ್ತೆ, ನಿಮ್ಗೆ ಇಷ್ಟ ಅಂದ್ರೆ
ಹೀಗೆ ನೋಡು, ಇಲ್ಲಾಂದ್ರೆ ನೋಡು ಅಂತ ಒಂದ್ಸತಿ ಒಂದು ಚೇತಾವಣಿ ಕೊಡ್ತಾರೆ ಸರ್. ಆ ಥರದ್ರಲ್ಲಿ ನಾನು ಬಹಳ ಸಹಾಯ ಮಾಡಿದೆ 3 ಜನನು. ಅದರಲ್ಲಿ 2ನೇ ಮಾತಾಡಿದೆ ಸರ್. ನಾನು ಹೇಳಿದಲ್ಲ ಬ್ರಹ್ಮ ಅಂತ, ಅದು ಒಂದು ಉಪ್ಪಿಸಿದೆ. ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ನ. ಸೊ ಅವರು ಕರೆಕ್ಟಾಗಿ ಗೊತ್ತು, ನೋಡು ನೀನು ಹಣೆ ಬರ ಹಿಂಗಿರುತ್ತೆ, ನಾನೇ ಬಂದಿರೋದು ಚೆನ್ನಾಗಿರೋ ಅಂತ. ಆ ರೀತಿ ಒಬ್ಬೊಬ್ಬರು ಒಂದು ರೀತಿ ನಾನು ಬಹಳ ಗೈಡೆನ್ಸ್ ಮಾಡಿದ್ದಾರೆ ಸರ್. ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ ಈ 3 ಜನ ಕಾರಣ. ಅರ್ಜುನ್ ಸರ್ ಅದು ಆಕ್ಚುಲಿ ಮಿಸ್ಟೇಕ್ ಅಲ್ಲ. ಥಿಂಗ್ ಐ ವಾಂಟ್ ಟು ಕ್ಲಿಯರ್ ಏನಂದ್ರೆ, ಅಭಿಮಾನಿಗಳೇ ಅದು ನಿಜ ಅಷ್ಟೇ ಹೋಯ್ತು. ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕು, ನಡ್ಕೊಳ್ಳೇಬೇಕು, ಒಳ್ಸ್ಕೊಳ್ಳೇಬೇಕು. ಅದೇ ಹೀರೋಗಳ ಮಾಡ್ಬೇಕಾದ್ರೆ ಎಲ್ಲ ಕ್ಲಾಪ್ ಮಾಡ್ತಿರ್ತಾನೆ. ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ. ನಾಟ್ ದಟ್. ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋಣ ನಿಜವಾದ ನಟ, ಇರೋದ ನಟ ಆಗಲ್ಲ. ಈ ಕ್ಯಾನ್ ಬಿ ಅನ್ ಆಕ್ಟರ್. ನಾನು ಹೊಡಿಬೇಡ್ದು, ನಾನು ಹಂಗೆ ಯಾವಾಗ ನೋ ಇಟ್ಸುತ್ತೆ. ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡ್ಬೇಕು. ಇಲ್ಲ ರೀ ನೋಡಿ, ಇದು ಸಿನಿಮಾ. ಆ ಸಿನಿಮಾ ಯಾತಿಕ, ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ, ಮುಂದೆ ಏನ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ ಏನಂದ್ರೆ, ಈ ಸ್ಕ್ರೀನ್ ಪ್ಲೇ ಸ್ಟೈಲ್ ಬರೋದು ನೋಡಿದ್ರೆ ಯಾರು ಎಫೆಕ್ಟ್ ಮಾಡೋದಿಲ್ಲ ಕ್ಯಾರೆಕ್ಟರ್. ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಕ್ಯಾರೆಕ್ಟರ್. ಶಿವಣ್ಣ ಅಂದ್ರೆ ನಾನ್ ಜನರಲಿ ವರ್ಲ್ಡ್ ತುಂಬಾ ಫೇರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಉಪೇಂದ್ರ ಹೇಳ್ತಿದ್ದೆ, ಫೇಸ್ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆಕ್ಚುಲಿ ನನ್ನ ಕಡೆ ಫೇಸ್ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಬೆಟರ್ ಅಂತ ನಾನು ಅನ್ಕೊಂಡೆ. ಫೇಸ್ ಆಫ್ ಇಯರ್ ಯಾಕಂದ್ರೆ ಡೈನಮಿಕ್ ಆಗಿರುತ್ತೆ ಅಂತ ಫೇಸ್ ಆಫ್ ಇಯರ್ ಅಂತ ಹಾಕಿದ್ರು ಅಷ್ಟೇ. ದೊಡ್ಡ ಅಭಿಮಾನಿ, ಎಲ್ಲಾ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ. ಅಂಡ್ ಇದ್ರಲ್ಲಿ ತುಂಬಾ ಸ್ಪೆಷಲ್ ವಿಚಾರಗಳು ಇರುತ್ತೆ. ನಾನು ಒಂದು ಪಾತ್ರದಲ್ಲಿ ನೋಡಿರ್ಲಿಲ್ಲ. ಸೊ ಮಹೇಶ್ವರ ಅಲ್ವಾ, ಏನ್ ಕೇಳಿದ್ರು ತಥಾಸ್ತು ಅಂತಾರೆ. ಸೊ ಈ ಪಾತ್ರದಲ್ಲಿ ಅವ್ರಿಗೆ ಕ್ರೆಡಿಟ್ಸ್ ಹಾಕಿದೀವಿ ಪಾತ್ರಕ್ಕೆ. ಆಕ್ಚುಲಿ ಯಾರಿಗೆ ಗೊತ್ತಾ, ನಾವು ವೈಟ್ ಇಸ್ ಆಲ್ವೇಸ್ ಬ್ರೈಟ್. ಸರ್, ಗರುಡ ಗಮನ ಋಷಭ ವಾಹನದಲ್ಲಿ ನೀವು ಶಿವತಾಂಡವ ಮಾಡಿದ್ರಿ, ಶಿವನಾಗಿ ಕಾಣಿಸ್ಕೊಂಡಿದ್ರಿ. ಇಲ್ಲಿ ನಿಮ್ಮನ್ನ ವಿಷ್ಣು ಹೋಲಿಸಿದ್ದಾರೆ. ಸೊ ನೀವು ಯಾವುದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನುಷ್ಯನಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ಕಂಪ್ಲೀಟ್ ಆಗಿಲ್ಲ. ಇನ್ನು ಅವರೇನೋ ಹೇಳಿದ್ರು, ತುಂಬಾ ಚೆನ್ನಾಗಿ ಬರೆದಿದ್ರು. ನನಗೆ ಈ ಪಾತ್ರ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನ್ಸುತ್ತೆ ನಟರಾಗಿ. ನಾವು ಸ್ವಲ್ಪ ಏನೋ ಮಾಡ್ಬೇಕಾಗುತ್ತೆ, ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ. ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ. ಸೆಟ್ಟಲ್ಲಿ ಯಾವಾಗ ಇರ್ಬೇಕಾದ್ರೂ ಕೂಡ ನನಗೆ 1 ಲೈನ್ 30 ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಎಮೋಷನ್ ಬರ್ತಾ ಇತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರೆದಿದ್ರು. ಇಡೀ ಕಥೆನೇ ಹಾಗೆ ಬಂದಿದ್ದಾರೆ. ಸೊ ನಾನೇನು ಇಲ್ಲ, ನಾನು ಇಷ್ಟೇ ಮನುಷ್ಯ. ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ ಹೋಗ್ತೀರಾ? ಅಲ್ಲ, ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ. ನೋಡಿ ಸಿನಿಮಾದಲ್ಲಿ ನೋಡಿ. ಅರ್ಜುನ್ ಸರ್ ಇಲ್ಲಿ ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗ್ ಕಾಣಿಸ್ತಾರೆ ನೋಡಿ. ಇನ್ನೂ ಏನೋ ಸ್ಕೂಲ್ ಬಾಯ್ ತರ ಕಾಣಿಸ್ತಾರೆ. ಸ್ಪೋರ್ಟ್ಸ್ ಇವೆಂಟ್ ಇಂದ ಬಂದಂಗೆ. ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು. ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್, ಆಕ್ಟರ್. ಅವರು ಆಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು. ಜೊತೆ ಒಂದು ಒಳ್ಳೆ ರಸಮು ರೈಸು ಕೊಟ್ರು. ಬೋಲ್ಡ್ ಆಗಿ ಹೋಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು, ಇದು ಹಿಂಗೆ ಬರುತ್ತೆ ಅಂತ. ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾರ್ಡಿನರಿ ಕತೆ ಹೇಳಿದ್ರು, ವೆರೈಟಿಯ ಕತೆ ಹೇಳಿದ್ರು, ಅದನ್ನ ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್. ಅದನ್ನ ಪಿಕ್ಚರ್ ಮಾಡ್ಬಿಟ್ಟಿದ್ರು. ಇದನ್ನ ತೋರಿಸಿ ಓಕೆನಾ ಇದು ಅಂತ. ಅಂದ್ರೆ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್, ಮೊದಲೇ ಸಿನಿಮಾ ತೋರಿಸಿ ಅದೇ ನಾನು ಫಸ್ಟ್ ಹೇಳಿದ ಅವ್ರ ಬಗ್ಗೆ. ಅದೇ ಈ ತರ ಅಟೆಂಪ್ಟ್ಸ್ ಗಳು ಈಗಿನ ನೆಕ್ಸ್ಟ್ ಜನರೇಷನ್ ಅವ್ರು ಮಾಡ್ಬೇಕು. ಇನ್ನೊಂದು ಸರ್ ಹತ್ರ ಕತೆ ಇದೆ ಸರ್, ಕತೆ ಹೇಳ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಇವರು. ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು. ನೋಡಿ ಸರ್, ಇದೆ ನನ್ನ ಕತೆ ಅಂತ ನೋಡ್ಕೊಳ್ಳಿ. ಸರ್, ಪಿಕ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ, ರಿಸಲ್ಟ್ ಅದೇ ತರ ಬಂದಿರ್ಬೇಕು, ಅದೇ ತರ ಇಲ್ಲ ನನ್ಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳ್ಬೇಕು. ಒಂದೇ ಸಲ ನಾನು ಕತೆ ಕೇಳಿತ್ತು, ಆ ತರ ಹೇಳಿದ್ರು ಕತೆ. ಒಂದು ಸಲಿಗೆ ಆಯ್ತಾಯ್ತು, ಮಾಡ್ಲೇಬೇಕು ಅಂತ ಲಿಫ್ಟ್ ಕೆಳಗಡೆ ಕಾರ್ ಅಂತ ಏನ್ ಈ ಕತೆ ಹಿಂಗಿದೆ ಅಂತ ಮನೆ ಬಂದ್ಮೇಲೆ ಯೋಚನೆ ಮಾಡೋಣ ಅಂತ ಆ ತರ ಕತೆ ಹೇಳಿದ್ರು ಅವ್ರು. ಒಂದೇ ಸಲ ಕತೆ ಹೇಳಿದ್ರು, ಅಷ್ಟು ಇಂಟ್ರೆಸ್ಟ್ ಆಗಿದೆ. 3 ಜನ ಆಕ್ಟಿಂಗು ಅಲ್ಲೇ ಮಾಡ್ಬಿಟ್ಟು, 3 ಜನ ಆಕ್ಟಿಂಗು ಒಂದೇ ಕತೆ ಆವಾಗಲೇ ಮಾಡ್ಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್. ಆ ತರ ಇದೆ, ಟ್ಯಾಲೆಂಟ್ ಚೆನ್ನಾಗಿದೆ. ಅಷ್ಟೇ ಮಾಡಿದೀನಿ ನಾನು. ಅವರು ಇವನ್ ಡೈಲಾಗ್ ಹಿಂಗೆ ಹೇಳ್ಬೇಕು, ಹಿಂಗೆ
ಬರಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗ್ಲೂ. ಎಲ್ಲ ಭಾಷೆ ಮಿಕ್ಸ್ ಮಾಡ್ತಾರೆ. ಅವರೆಲ್ಲರೂ ಮಿಮಿಕ್ರಿ ಮಾಡಿದ್ದಾರೆ ಇದರಲ್ಲಿ. ಅವ್ರ ವಾಯ್ಸ್ ಬೇಕಾದ್ರೆ ಶಿವಣ್ಣ ಸರಿಯಾಗಿ ಮಾತಾಡ್ತಾರೆ, ಅದೇ ತರ ವಾಯ್ಸ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿ ನಿಜವಾಗ್ಲೂ ಸ್ಟನ್. ಇಷ್ಟೇ ಇದೆ DKD ಸರ್ ಹಿಂಗೆ ಕೇಳ್ತಾ ಇದ್ದೀನಿ ನಾನು, ದಿಸ್ ಗಾಯ್ ಮೈ ಗಾಡ್, ಇಷ್ಟೊಂದು ಈ ಥಾಟ್ ಪ್ರಾಸೆಸ್. ಆಮೇಲೆ ಆಕ್ಟಿಂಗ್ ಅವ್ರು ಆರ್ಡರಿ ಆಗಿ ಯಾರ ಮಂದಿ ಸೀರಿಯಸ್ ಆಗಿ ಗೊತ್ತಾ ಇರಲಿಲ್ಲ, ಬಹಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆಕ್ಟ್ ಮಾಡ್ಕೊಂಡು ಇವ್ರು ಪಾತ್ರನ, ನಂದು ನನ್ನ ಪಾತ್ರನ, ಉಪೇಂದ್ರ ಎಲ್ಲ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ಡ್ ವೆರಿ ಬ್ರಿಲಿಯಂಟ್ಲಿ. ಆ ಬ್ರಿಲಿಯನ್ಸಿನೇ ಮತ್ತೆ ಇಲ್ಲಿವರೆಗೂ ತಗೊಂಡ್ರು. ಹಾ 100%. ಸರ್ ಶಿವಣ್ಣ ಸರ್ ಸರ್ ಇಲ್ಲಿ ಏನಂದ್ರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡ್ಸಕ್ಕೆ ಸಾಕಷ್ಟು ಪ್ರಯತ್ನ. ಅದ ನಿಮ್ಮ ಪಾತ್ರ ಹೇಗಿರುತ್ತೆ ಅಣ್ಣ ಅವ್ರನ್ನೇ ನೋಡ್ಬೋದ ನಾವು. ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಎಂಟರ್ಟೈನಿಂಗ್ ಬೇರೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಅಲ್ಲ, ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದು ಅಷ್ಟೇ, ರಿಯಾಲಿಟಿ ಫ್ಯಾಕ್ಟ್ಸ್ ನಿಜ ಇದೆ. ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ, ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆತರ ಆಗತ್ತೆ. ಇದು ಬಂಗಾರ, ಇದು ಆತರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೇಗಿರುತ್ತೆ ಬಂಗಾರದ ಮನುಷ್ಯ? ಅಲ್ಲ, ಅದು ಸಣ್ಣ ಬಂಗಾರ, ಸಣ್ಣ ಬಂಗಾರ, ಅದೇ ಹೇಳಿದ್ರು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮಿಬ್ಬರ ಮುತ್ತಿನ ಸೌಂಡ್ ಜೋರಾಗಿದೆ ಸರ್. ಈಗ ಎಲ್ಲಿ ಓಪನ್ ಮಾಡಿದ್ರು ಮುತ್ತಿನ ಸೌಂಡ್. ಜೀ ವೇದಿಕೆಯಲ್ಲಿ ಕೊಟ್ಟಿರೋ ಮುತ್ತಿನ ಸೌಂಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದು ಜನ್ಮದ ಲವ್. ರಮೇಶ್ ರೆಡ್ಡಿ ಅವರೇ, ಈ ಫಿಲಮ್ದು ಬಜೆಟ್ ಏನು ಸರ್? ಪಿಕ್ಚರ್ ನೋಡಿ ನೀವೇ ಡಿಸೈಡ್ ಮಾಡಿ. ನಾವೇ ಬಂದ್ಮೇಲೆ ನೋಡಿ. ಅಲ್ಲ, ಹೊಸಬ್ರಿಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ವಿಶ್ ಫಾರ್ ಹಿಮ್ಸೆಲ್ಫ್, ಬಟ್ ಒಂದು ಹೊಸ ಡೈರೆಕ್ಟರ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಅಂತ ಅದಕ್ಕೆ ಕೇಳಿದ್ದು. ಅಲ್ಲ ಮ್ಯಾಮ್, ಕಂಟೆಂಟ್ ಮೇಲೆ ಹೋಗುತ್ತೆ, ಕತೆ ಮೇಲೆ ಹೋಗುತ್ತೆ. ಫಸ್ಟ್ ಹೇಳಿಲ್ಲ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹೆಂಗಿತ್ತು, ಆಮೇಲೆ ಸರ್ ನೀವು ಏನ್ ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂತ ಕಂಟೆಂಟ್ ಹಂಗೆ ಹೇಳ್ಕೊಂಡು ಹೋಗ್ಬಿಟ್ಟು ಅದು ಕಂಟೆಂಟ್ ಹಂಗೆ ಹೋಯ್ತು. ನಾವು ಅದಕ್ಕೆ ಇವಾಗ ಅಂತ ಹೇಳಿದ್ರು ಫ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್. ಯೂನಿವರ್ಸಲ್ ಎಲ್ಲರೂ ನೋಡ್ಬೇಕು. ನಿಮ್ಮ ಮನೇಲಿ ನಡೆಯೋದು, ನಮ್ಮ ಮನೇಲಿ ನಡೆಯೋದು, ರೋಡಲ್ಲಿ ನಡೆಯೋದು, ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ ಇದ್ರೆ ಎಲ್ಲರೂ ನೋಡೋದು. ಆಯ್ತು ಸರ್. ಅರ್ಜುನ್ ಜೇಡಿ ಅವರೇ,